ಬೆಂಗಳೂರಿನಲ್ಲಿ 24 ಗಂಟೆಗಳ ಕಾಲ ಹೋಟೆಲ್ಗಳನ್ನು ತೆರೆದಿರುವಂತೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಮೇಲ್ಮನೆಯಲ್ಲಿ ಯುಪಿ ವೆಂಕಟೇಶ್ ಒತ್ತಾಯವನ್ನು ಮಾಡಿದ್ದಾರೆ. ಮೆಜೆಸ್ಟಿಕ್, ಲಾಸಿಪಾಳ್ಯ ಬಸ್ ನಿಲ್ದಾಣ ಸೇರಿ ಆಯ್ದ ಸ್ಥಳಗಳಲ್ಲಿ 24 ಗಂಟೆ ಕೂಡ ಹೋಟೆಲ್ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೆ 247 ಕಡೆ ಹೋಟೆಲ್ ಆರಂಭಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ರಾತ್ರಿ 1 ಗಂಟೆ ತನಕ ಹೋಟೆಲ್ಗಳಿಗೆ ಅನುಮತಿಯನ್ನ ಕೊಡಲಾಗಿದೆಯಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತಹ ಆಗ್ರಹ ಯುಪಿ ವೆಂಕಟೇಶ್ ಕಡೆಯಿಂದ ವ್ಯಕ್ತ ಆಯಿತು. ಬಹಳ ದಿನಗಳಿಂದ ಕೂಡ ಇದೇ ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಅವರು ಮಾಡ್ತಾ ಬರ್ತಾ ಇದ್ರು. ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಬಜೆಟ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಅದನ್ನ ನೆನಪಿಸೋ ಕೆಲಸವನ್ನ ಸದ್ಯಕ್ಕೆ ಯುಪಿ ವೆಂಕಟೇಶ್ ಅವರು ಮಾಡಿದ್ದಾರೆ. ಆದರೆ ಕಾನೂನು ಪಾಲನೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗತ್ತೆ, ಪರ್ಮಿಷನ್ ಕೊಡಕ್ಕಾಗಲ್ಲ ಅನ್ನೋದು ಗೃಹ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ನಿರ್ಧಾರ ಆಗ್ತಾ ಇದೆ. ಜನ ರಾತ್ರಿ ವ್ಯಾಪಾರ ವ್ಯವಹಾರ ರಾತ್ರಿ 1 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ಇದರಲ್ಲಿ ಒಂದು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ, ದಯವಿಟ್ಟು 24/7 ಸ್ವಲ್ಪ ಆಯ್ದ ಜಾಗಗಳಲ್ಲಾದರೂ ಕೊಡಿ. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಕಳಾಸಪಾಳ್ಯ, ಸಿಟಿ ಮಾರ್ಕೆಟು, ರಜಲ್, ಎಲ್ಲೆಲ್ಲಿ ಜನ ರಾತ್ರಿ ಹೊತ್ತು ಓಡಾಡ್ತಾರೆ ಅಂಥ ಕಡೆ 24/7 ಆಯ್ದ ಜಾಗದಲ್ಲಿ ಮೊದಲು